ಹೈ ಡಿಯರ್ಸ್, ರೀಸೆಂಟಾಗಿ ನಮ್ಮ ವಾಟ್ಸಪ್ ನಂಬರ್ಗೆ 3 ಜನ ಕ್ವಶನ್ ಕೇಳಿದರು. ಇದನ್ನು ಹೇಗೆ ತಿನ್ನೋದು, ನಮಗೆ ಇಷ್ಟ ಆಗ್ತಿಲ್ಲ, ಕಹಿ ಇರುತ್ತೆ ಅಂತೆಲ್ಲ. ಸೊ ಮೆಂತ್ಯ ಮುದ್ದೆ ಅಂತ ಅನ್ನೋದು ಎಷ್ಟು ಹೆಲ್ದಿ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ. ಮನೇಲಿ ಎಲ್ಲರೂ ತಿನ್ಬೋದು. ಆದರೆ ಹೆಣ್ಮಕ್ಳು ಕೊಡುವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಮುದ್ದೆ ರೀತಿಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಸೊಂಟಕ್ಕೆ ಬಲ, ಹಾಗೆ ಎನರ್ಜಿ ಸಿಗುತ್ತೆ. ಆಫ್ಟರ್ ಡೆಲಿವರಿವರೆಗೂ ಪ್ರತಿದಿನ ನೀವು ಇದನ್ನು ಮಾಡ್ಕೊಡ್ಬೋದು. ಶುಗರ್ ಇರೋರಿಗೆ ಬೆಲ್ಲ ಹಾಕ್ತಲೇ ಇದನ್ನು ಮುದ್ದೆ ರೀತಿ ತಿನ್ಬೋದು ಅಂತೆಲ್ಲ ನಾನು ತೋರಿಸಿದಾಗ ಮುದ್ದೆನೂ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ರಾಗಿ ಮುದ್ದೆ ಮಾಡೋಕ್ಕೆ ಬರೋವಂಥವ್ರಿಗೆ ಮಾಡೋ ವಿಧಾನ ಗೊತ್ತಿರುತ್ತೆ. ಸೊ ತಿನ್ನೋ ವಿಧಾನ ಇದನ್ನು ಹೇಗೆ ತಿನ್ನಬೇಕು ಅಂತ ಕೇಳಿದರು. ಆ ವಿಧಾನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಮೆಂತ್ಯ ಮುದ್ದೆ ಸ್ವಲ್ಪ ಸಣ್ಣ ಸಣ್ಣ ಮುದ್ದೆ ಮಾಡ್ಕೊಳ್ಳಿ, ತುಂಬ ದಪ್ಪ ಮಾಡ್ಕೋಬೇಡಿ. ಅಭ್ಯಾಸ ಇಲ್ದರೆ ಅವರು ಸ್ವಲ್ಪ ಸಣ್ಣ ಸಣ್ಣದಾಗಿ ಮುದ್ದೆ ಮಾಡ್ಕೊಂಡ ನಂತರ ಇದನ್ನು ತುಪ್ಪದಲ್ಲಿ ನೀವು ಹೊರಳಿಸ್ಕೊಂಡು ತಿನ್ಬೋದು, ಯಾಕಂದರೆ ಇದರಲ್ಲೇ ಬೆಲ್ಲ ಹಾಕಿರೋದ್ರಿಂದ. ಅಥವಾ ಮತ್ತೊಂದು ವಿಧಾನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಮಗೆಲ್ಲ ಹೀಗಿನ ಮೆಂತ್ಯ ಮುದ್ದೆ ಅಂತಲೇ ಸ್ವಲ್ಪ ತುಪ್ಪ ಹಾಕಿ ಕೊಡೋರು, ಅದರಲ್ಲೇ ನಾವು ಹೊರಳಿಸ್ಕೊಂಡು ತಿಂತಾಯಿದ್ವಿ. ಆದರೆ ಮತ್ತೊಂದು ವಿಧಾನ ಹೊಸೊಬ್ಬರಿಗೆ ಗೊತ್ತಿಲ್ಲ ಅಂತನವರಿಗೆ ಈ ರೀತಿ ಸ್ವಲ್ಪ ಬೆಲ್ಲದ ಪುಡಿ, ಸ್ವಲ್ಪ ತುಪ್ಪ ಹಾಕಿ ಕಲಿಸ್ಕೊಂಡ್ಬಿಟ್ಟು ಇದರಲ್ಲಿ ಮೆಂತ್ಯ ಮುದ್ದೆನ ಹೊರಳಿಸ್ಕೊಂಡು ತಿನ್ನಬೇಕು. ತುಪ್ಪ ಮತ್ತು ಬೆಲ್ಲ ಅದೆರಡನ್ನು ಮಿಕ್ಸ್ ಮಾಡಿಕೊಂಡಾಗ ನಿಮಗೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಆಲ್ರೆಡಿ ನಾವು ಇದಕ್ಕೆ ಮುದ್ದೆಗೆ ಬೆಲ್ಲ ಹಾಕಿರ್ತೀವಿ, ಆದರೂ ಕೂಡ ಅಭ್ಯಾಸ ಇಲ್ಲದವ್ರಿಗೆ ಈ ರೀತಿ ತಿನ್ನೋದು ಇಷ್ಟ ಆಗುತ್ತೆ. ಹಾಗೆ ಇದು ಬಿಸಿ ಬಿಸಿಯಾಗಿರಬೇಕು. ನೀವು ಯಾವಾಗ ತಿನ್ನಬೇಕು ಅಂತ ಅನ್ಕೋತೀರಾ ಆವಾಗಲೇ ತಕ್ಷಣವೇ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ನಬೇಕು. ತುಂಬ ಜನಕ್ಕೆ ಡೌಟ್ ಇದೆ ಇದನ್ನ ಹೇಗೆ ತಿನ್ನಬೇಕು ಅಂತ. ರಾಗಿ ಮುದ್ದೆ ಥರ ನುಂಗೋದಲ್ಲ, ಚಂದ ಅಗ್ದು ತಿನ್ನಬೇಕು.